ಗುರುಗಳು ಸಂತುಷ್ಟರಾದ್ರು ಅಂತ ಹೇಳಿದ್ರೆ ಏನು ಕೊಟ್ಟಾರು ಇನ್ಯಾರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಗುರುಗಳು ಮಾಡುವ ಅನುಗ್ರಹವನ್ನ, ಗುರುಗಳು ನಮಗೆ ಏನು ಕೊಡ್ತಾರೆ ಇದನ್ನ ಇನ್ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಗುರುಗಳ ಅನುಗ್ರಹದಿಂದ ಸಕಲವನ್ನು ಪಡೆಯಬಲ್ಲ ಒಬ್ಬ ವ್ಯಕ್ತಿ. ನಾವು ಗುರುಗಳ ಸೇವೆಯನ್ನು ವಿಶೇಷವಾಗಿ ಮಾಡಬೇಕು. ಅದು ಕೂಡ ಇಂತಹ ಕಲಿಯುಗದಲ್ಲಿ ನಮಗೆ ದೇವರ ಬಗ್ಗೆ ಏನೂ ಗೊತ್ತಿಲ್ಲ, ದೇವರ ಅನುಗ್ರಹ ಪಡೆಯುವುದು ಅಂತ ಹೇಗೂ ಗೊತ್ತಿಲ್ಲ. ಗುರುಗಳ ಅನುಗ್ರಹ ಅನ್ನುವುದು ಬಾಗಿಲಿದ್ದ ಹಾಗೆ. ದೇವರ ಅನುಗ್ರಹಕ್ಕೆ ಅಂದ್ರೆ ದೇವರ ಮನೆಗೆ ಹೋಗ್ಲಿಕ್ಕೆ ಬಾಗಿಲಿದ್ದಾಗೆ ಗುರುಗಳ ಅನುಗ್ರಹ. ಆ ಗುರುಗಳ ಅನುಗ್ರಹ ಮುಖ್ಯವಾಗಬೇಕು. ಯಾರು ಅಂಥ ಗುರುಗಳು? ಗುರು ಅಂತ ಶಬ್ದದ ಅರ್ಥ ಏನು ಅಂದ್ರೆ ನಮ್ಮ ಒಳಗೆ ಇರುವಂತಹ ಅಜ್ಞಾನವನ್ನ ನಾಶಗೊಳಿಸುವಂಥವ್ರು, ನಮ್ಮನ್ನ ಇಲ್ಲಿ ಶ್ರೇಷ್ಠರನ್ನಾಗಿ ಮಾಡುವಂಥವ್ರು, ಏನೂ ಗೊತ್ತಿಲ್ಲದವನನ್ನ ದೇವರ ಬಳಿಗೆ ಕರ್ಕೊಂಡು ಹೋಗುವಂಥವ್ರು, ತಾವು ದೇವರನ್ನ ಕಂಡಿರುವಂಥವ್ರು, ದೇವರ ಪರಮಾನುಗ್ರಹವನ್ನು ಪಡೆದಿರುವಂಥವ್ರು, ಇಂಥವರು ಗುರುಗಳು. ವಾಸ್ತವಿಕವಾಗಿ ನಾವಿವತ್ತು ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಅಂತ ರಾಘವೇಂದ್ರ ಸ್ವಾಮಿಗಳನ್ನು ಗುರುಗಳು ಅಂತ ಆಶ್ರಯಿಸ್ತೇವೆ. ಬೇಕಾಗಿದ್ದನ್ನೆಲ್ಲ ಪಡಿತೇವೆ. ಏನು ಕಷ್ಟ ಇದ್ರೂ ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋಗಿ ನಾವು ಎಲ್ಲವನ್ನ ಪಡಿತೇವೆ. ಆದ್ರೆ ಆಶ್ಚರ್ಯ ಏನು ಅಂತ